ಅಣ್ಣ ಇನ್ನೊಂದು ನೋಡಿ ಅಣ್ಣ ಅಷ್ಟು ಬರ್ತಾ ಬಿಡಿ ಕೈ ತಗೊಂಡು ಜಿಲ್ಲೆ ಪರಮಸಾಗರ ಹೋಬಳಿ ಇಸಾಮುದ್ರ ಗೋಲ್ರೆಟ್ಟಿಯಲ್ಲಿ ಕಾವ್ಯ ಅನ್ನೋ MA B.Ed ಓದಿರೋ ಹುಡುಗಿ ಆ ತಣಿಗೆ ಭೀಮಸಮುದ್ರ ನಮ್ಮ ಅದು ಚಿತ್ರದುರ್ಗ ತಾಲೂಕು ಭೀಮಸಮುದ್ರ ಹತ್ರ ತಣಿಗೆಹಳ್ಳಿ ಅಂತ ಒಬ್ಬ ಶಿಕ್ಷಕ ಹರೀಶ್ ಅಂತ 10 ವರ್ಷದಿಂದ ಹುಡುಗಿಗೆ ಲವ್ ಮಾಡ್ತಿದ್ದ. ಲವ್ ಮಾಡಿದ ಮೇಲೆ ಆ ಹುಡುಗಿ ಸ್ವಲ್ಪ MA B.Ed ಮಾಡಿದಾಳೆ. ಅವನು ಒಬ್ಬ ಶಿಕ್ಷಕ, ಪರಶುರಾಮಪುರದಲ್ಲಿ ಒಬ್ಬ ಶಾಲಾ ಶಿಕ್ಷಕ, ಪ್ರಾಥಮಿಕ ಶಾಲಾ ಶಿಕ್ಷಕ. ಆ ಹುಡುಗಿಗೆ ಮದುವೆ ಆಗ್ತೀನಿ ಅಂತ ಇದ್ದ. ಅವ್ರು ತಮ್ಮ ಅಣ್ಣ, ಹುಡುಗಿಯರ ಅಣ್ಣ ಊರಲ್ಲಿ ಸ್ವಲ್ಪ ಯಾವುದೋ ಒಂದು ಭರಮಸಾಗರಕ್ಕೆ ಬರಬೇಕಾದ್ರೆ ಬೈಕಲ್ಲಿ ಬಿದ್ದು ಆ ಹುಡುಗಿಗೆ ಸ್ವಲ್ಪ ಪೆಟ್ಟಾದಾಗ SS ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರು. ಲಕ್ಷಾಂತರ ರೂಪಾಯಿ ಗಟ್ಟಲೆ ಖರ್ಚು ಮಾಡಿದರು. ಆಮೇಲೆ ಆ ಹುಡುಗ ನಾನು ಮದುವೆನೇ ಆಗಲ್ಲ ಅಂತ ಕೈ ಬಿಟ್ಟ. ನಂತರ ಇಲ್ಲಿ ನಮ್ಮ ಬಣಜಾರ ಸಮಾಜದವರು ಎಲ್ಲ ಸೇರ್ಕೊಂಡು ಒಂದು ಆ ಹುಡುಗನ ಕರೆಸಿ ಎಲ್ಲರೂ ಸಮಾಜದವರು ಈ ಹುಡುಗಿಗೆ ಯಾರು ಮದುವೆ ಆಗ್ತಾರೆ, ಆ ಹುಡುಗಿ ಏನು ಬಿದ್ದಿದ್ದ, ಆ ಹುಡುಗಿ ಚೆನ್ನಾಗಿದ್ದರೆ ಮದುವೆ ಆಗ್ತಿದ್ದಲ್ಲ, ನೀನು ಯಾರು ಮದುವೆ ಆಗ್ತಾರೆ? ಇಷ್ಟು ದಿನ ಲವ್ ಮಾಡಿ ಅವ್ರ ಮನೆಗೆಲ್ಲ ಓಡಾಡಿ ಆ ಹುಡುಗಿ ಜೊತೆಗೆಲ್ಲ ಓಡಾಡಿ ಈಗ ಮದುವೆ ಆಗಲ್ಲ ಅಂತಂದರೆ ಹೆಂಗಂತ ಹೇಳ್ಬಿಟ್ಟು ನಮ್ಮ ಚಿತ್ರದುರ್ಗ ಜಿಲ್ಲೆ ಎಲ್ಲ ನಮ್ಮ ಬಣಜಾರ ಸಮಾಜದವರು ಲೀಡ್ರುಗಳು ಬಂದು ಒಂದು ಒಮ್ಮತ ತೀರ್ಮಾನ ಮಾಡ್ಕೊಂಡು ಆ ಹುಡುಗಿಗೆ ಎಂಗೇಜ್ಮೆಂಟ್ ಮಾಡಬೇಕು ಅಂತೇಳಿ ಎಂಗೇಜ್ಮೆಂಟ್ ಮಾಡಿದ್ರು ಊರಲ್ಲಿ. ಹುಡುಗ ಒಪ್ಕೊಂಡು ಎಂಗೇಜ್ಮೆಂಟ್ ಆಯಿತು. ಎಂಗೇಜ್ಮೆಂಟ್ ಆದ ನಂತರ ಆ ಹುಡುಗಿಗೆ ಆಮೇಲೆ ಎಂಗೇಜ್ಮೆಂಟ್ ಆದಮೇಲೆ ಆ ಹುಡುಗಿನ ಅವ್ರ ಸ್ವಂತ ಹುಡುಗನ ಗ್ರಾಮದಲ್ಲಿ ಒಂದು 6 ತಿಂಗಳು ಆ ಹುಡುಗನ ಗ್ರಾಮದಲ್ಲಿ ಇದ್ಲು. ಆ ಹುಡುಗಿ ತಣಿಗೆಹಳ್ಳಿಯಲ್ಲಿ ಹುಡುಗನ ಮನೆಯಲ್ಲಿ ಇದ್ದಾದ್ಮೇಲೆ ಈ ಹುಡುಗ ಪರಶುರಾಮಪುರದಲ್ಲಿ ಡ್ಯೂಟಿ. ಈ ಹುಡುಗ ಮದುವೆ ಆಗುವಂತಂದರೆ ಮದುವೆ ಆಗಂಗಿಲ್ಲ. ಇವ್ರು ಕಟ್ಟಿದ್ರೆ ಫೋನ್ ಮಾಡಿದ್ರೆ ಫೋನ್ ರೆಸ್ಪಾನ್ಸ್ ಮಾಡಲ್ಲ. ನನಗಿದು ಅಂತ ಹೇಳ್ಬಿಟ್ಟು ಅವ್ನು ಬೇರೆ ಏನೈತೋ ಅವ್ನ ಮನಸ್ಸಲ್ಲಿರೋದು ಗೊತ್ತು. ಈ ಹುಡುಗಿಗೆ ಯಾರು ಮದುವೆ? ಎಂಗೇಜ್ಮೆಂಟ್ ಆದಮೇಲೆ ಮನೇಲಿ ಇಟ್ಕೊಂಡು ಹುಡುಗಿಗೆ ಒಬ್ಬ ಹೆಣ್ಣಿಗೆ ಬೆಲೆ ಇಲ್ವಾ? ಸಮಾಜದಲ್ಲಿ ಯಾರೇ ನಮ್ಮ ಅಣ್ಣ ತಂಗಿರು ಮಕ್ಕಳೇ ಆಗಿರಲಿ, ಈ ರೀತಿ ಒಬ್ಬ ಸಮಾಜದಲ್ಲಿ ಒಬ್ಬ ಶಿಕ್ಷಕನಾಗಿ ಒಬ್ಬ 4 ಜನ ಪಾಠ ಮಾಡೋನಾಗಿ ಈ ರೀತಿ ನಾನು ಮದುವೆ ಆಗಲ್ಲ ಅಂತಂದರೆ ಯಾರು ಒಪ್ತಾರೆ ಇದನ್ನು? ಅದರಿಂದ ಇವತ್ತು ಆ ಹುಡುಗ ಇರೋ ಜಾಗಕ್ಕೆ ಆ ಹುಡುಗನ ಕರ್ಕೊಂಬಂದು ಇವತ್ತು ಭರಮಸಾಗರ ಪೊಲೀಸ್ ಸ್ಟೇಷನಲ್ಲಿ ಆತ ಹುಡುಗ ನಾನೇ ಮದುವೆ ಆಗ್ತೀನಿ ಅಂತ ಹೇಳಿಕೆ ಕೊಟ್ಟು ಇವತ್ತು ಗ್ರಾಮಸ್ಥರು ಸುಮಾರು ಒಂದು 500-600 ಜನ ಸೇರಿದ್ದಾರೆ. ಇವತ್ತು ಸೇರ್ಕೊಂಡು ಇವತ್ತು ಆ ಹುಡುಗನ ಇಬ್ಬರು ಪರಸ್ಪರ ಒಪ್ಕೊಂಡು ಸ್ಟೇಷನಲ್ಲಿ ಬರೆದು ಆ ಇಬ್ಬರು ಪರಸ್ಪರ ಇಷ್ಟು ಮದುವೆ ಆಗ್ತೀನಿ ಅಂತ ಹೇಳ್ಬಿಟ್ಟು ಬರ್ಕೊಟ್ಟು ಇವತ್ತು ಮದುವೆ ಆಗಿದ್ದಾರೆ. ಕಾನೂನು ಲೀಗಲ್ಲಿ ಸಬ್ ರಿಜಿಸ್ಟ್ರ್ ಆಫೀಸಲ್ಲೂ ಅದು ಒಂದು ಎಲ್ಲ ರೆಡಿಯಾಗಿದೆ. ಅಲ್ಲೂ ಇದಾಗ್ತಿದೆ ಕಾನೂನು ಪ್ರಕಾರ. ಒಬ್ಬ ಶಿಕ್ಷಕನಾಗಿ 4 ಜನಕ್ಕೆ ಮಕ್ಕಳಿಗೆ ಪಾಠ ಮಾಡೋನಾಗಿ ಈ ರೀತಿ ಒಬ್ಬ ಹುಡುಗಿಗೆ ಅವಳು MA B.Ed, ಅವಳು ಒಬ್ಬ ಡಬಲ್ ಗ್ರ್ಯಾಜುಯೇಷನ್ ಅವಳು. ಅಂಥವ್ರಿಗೆ ಈ ರೀತಿ ಆದಾಗ ಏನೋ ಆಕಸ್ಮಿಕ ರೋಡಲ್ಲಿ ಓಡಾಡ್ತಿರ್ತೀವಿ, ಏನಾದರೂ ಹೆಚ್ಚು ಕಡಿಮೆ ಆದರೆ ಅವ್ರನ್ನ ಬಿಟ್ಬಿಡೋದಂಗಾದರೆ ಇನ್ನೊಬ್ರು ಯಾರು ಕಟ್ಕೊಳ್ಳೋದ? ಅದರಿಂದ ಹೆಣ್ಣು ಮಗಳು ಅನ್ನೋದು ಒಂದು ಭೋಗದ ವಸ್ತು ಅಲ್ಲ. ಆದ್ದರಿಂದ ಇದು ಒಂದು ಎಲ್ಲರಿಗೂ ಒಂದು ಮಾದರಿ ಆಗಬೇಕು ಅಂತ ನಾನು ಕೇಳೋಕ್ಕೆ ಇಷ್ಟ. ಅನಂತಮೂರ್ತಿ ಅಂತ ಪತ್ರಿಕಾ ಜಿಲ್ಲಾಧ್ಯಕ್ಷ ಎಲ್ಲ